ನಮಸ್ಕಾರ ಫ್ರೆಂಡ್ಸ್, ಮತ್ತೊಂದು ವಿಡಿಯೋದಲ್ಲಿ ತಮಗೆಲ್ಲ ಸ್ವಾಗತ. ಬಹಳ ದಿನಗಳು ಕಳೆದರೂ ಕೂಡ ಕರ್ನಾಟಕ ಬ್ಯಾಂಕ್ನ ಫೋನ್ಪೇ ಮಾಡಿಕೊಳ್ಳಲು ಇನ್ನೂ ಹಲವಾರು ಸಮಸ್ಯೆಗಳು ಎದ್ದು ಕಾಣ್ತಾ ಇದ್ವಿ. ಅದಕ್ಕಾಗಿ ಆ ಕೆಲವು ಸಮಸ್ಯೆಗಳನ್ನು ಮತ್ತೆ ಈಗ ಪರಿಹರಿಸೋಣ ಈ ಒಂದು ವಿಡಿಯೋದಲ್ಲಿ ಅಂತ ನಾನು ಇವತ್ತು ಹೇಳ್ತಾ ಇದ್ದೀನಿ. ಈ ಒಂದು ಸಂಪೂರ್ಣವಾದ ವಿಡಿಯೋವನ್ನು ನೋಡಿದಾಗ ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರ ಖಂಡಿತವಾಗಿಯೂ ಸಿಗುತ್ತೆ ಅಂತ ನಾನು ಹೇಳಬಹುದು. ಇಂದು ನಾವು 3 ಸಮಸ್ಯೆಗಳ ಬಗ್ಗೆ ನಾವು ಮಾತಾಡೋಣ. ಮೊದಲನೇ ಒಂದು ಸಮಸ್ಯೆಯನ್ನು ನಾನು ಈಗ ಹೇಳ್ತೇನೆ. ಮೊದಲನೇ ಸಮಸ್ಯೆ ಏನಪ್ಪ ಅಂದರೆ ಅನ್ಏಬಲ್ ಟು ಸೆಟ್ ಪಿನ್ ಅಂತ ತೋರಿಸ್ತಾ ಇದೆ. ನೀವು ಫೋನ್ಪೇಯಲ್ಲಿ ಅಕೌಂಟನ್ನು ಆ್ಯಡ್ ಮಾಡಿದ ನಂತರ ನೀವು ಪಿನ್ ಸೆಟ್ ಮಾಡುವಾಗ ಏನಾಗುತ್ತೆ, ಅನ್ಏಬಲ್ ಟು ಸೆಟ್ ಪಿನ್ ಅಂತ ತೋರಿಸ್ತಾ ಇದೆ. ಅದಕ್ಕೆ ಕಾರಣ ಏನಂತ ಮುಂದೆ ಹೇಳ್ತೀನಿ. ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದರೆ ನೋ ಅಕೌಂಟ್ ಫೌಂಡ್. ಇನ್ನೊಂದು ಏನು ತೋರಿಸ್ತಾ ಇದೆ, ನಿಮ್ಮ ಅಕೌಂಟೇ ಇಲ್ಲ ಅಂತ ತೋರಿಸ್ತಾ ಇದೆ. ಅದರ ಬಗ್ಗೆನೂ ಒಂದು ಪರಿಹಾರವನ್ನು ನಾವು ಕಂಡುಕೊಳ್ಳೋಣ. ನೋಡಿ, ಅನ್ಏಬಲ್ ಟು UPI ಪಿನ್, ಅನ್ಏಬಲ್ ಟು ಸೆಟ್ UPI ಪಿನ್ ಅಂತ 2 ಸಂದರ್ಭಗಳಲ್ಲಿ ಕಾಣುತ್ತೆ. ಮೊದಲನೇ ಸಂದರ್ಭ ಏನಪ್ಪ ಅಂದ್ರೆ ನೀವು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ನಿಮ್ಮ ಆಧಾರ್ ನಂಬರ್ ಲಿಂಕ್ ಇರಲಿಲ್ಲ ಅಂದರೆ ನಿಮ್ಮ ಬ್ಯಾಂಕಿಗೆ ನೀವು ಆಧಾರ್ ಕಾರ್ಡ್ ಮೂಲಕ ಪಿನ್ನನ್ನು ಸೆಟ್ ಮಾಡುತ್ತಿದ್ರಪ್ಪ ಅಂದರೆ ಆ ಸಮಯದೊಳಗೆ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ನಿಮ್ಮ ಆಧಾರ್ ನಂಬರ್ ಲಿಂಕ್ ಇರಲಿಲ್ಲ ಅಂದರೆ ಆ ಸಂದರ್ಭದಲ್ಲಿ ಈ ಥರನಾಗಿ ನಿಮಗೆ ನೋಡಲು ಸಿಗುತ್ತೆ. ಅದಕ್ಕಾಗಿ ನೀವು ಏನು ಮಾಡಬೇಕಪ್ಪ ಅಂದರೆ ನಿಮ್ಮ ಬ್ಯಾಂಕಿಗೆ ಹೋಗಿ ನಿಮ್ಮ ಆಧಾರ್ ಕಾರ್ಡನ್ನು ನಿಮ್ಮ ಅಕೌಂಟಿಗೆ ಲಿಂಕ್ ಮಾಡಿಕೊಂಡು ಮತ್ತು ನಿಮ್ಮ ಬ್ಯಾಂಕಿಗೆ ಮತ್ತು ಆಧಾರ್ ಕಾರ್ಡಿಗೆ ಒಂದೇ ಸೇಮ್ ಅದೇ ನಂಬರ್ ಲಿಂಕ್ ಮಾಡಿಕೊಂಡಾಗ ಮಾತ್ರ ಆಧಾರ್ ಕಾರ್ಡ್ ಮೂಲಕ ನಿಮ್ಮ ಫೋನ್ಪೇಯನ್ನು ಮಾಡಿಕೊಳ್ಳಬಹುದು. ಇನ್ನೊಂದು ಸಂದರ್ಭದಲ್ಲಿ ಅನ್ಏಬಲ್ ಟು ಸೆಟ್ UPI ಪಿನ್ ಅಂತ ತೋರಿಸುತ್ತೆ. ಅದು ಯಾವಾಗಪ್ಪ ಅಂದರೆ ನೀವು ಡೆಬಿಟ್ ಕಾರ್ಡ್ ಮೂಲಕ ನೀವು ಪಿನ್ನನ್ನು ಸೆಟ್ ಮಾಡಲು ಹೋದಾಗ ಆ ಸಂದರ್ಭದಲ್ಲಿ ಏನು ಹೇಳುತ್ತೆ, ಪ್ಲೀಸ್ ಸೆಟ್ ಆರ್ ಆ್ಯಕ್ಟಿವ್ ಆ್ಯನ್ ATM ಪಿನ್ ಫಾರ್ ದ ಕಾರ್ಡ್ ಲಿಂಕ್ಡ್ ಟು ದಿಸ್ ಅಕೌಂಟ್ ಆ್ಯಂಡ್ ಟ್ರೈ ಅಗೇನ್. ಅಂದರೆ ಏನಪ್ಪ ಅಂದರೆ ನಿಮ್ಮ ATM ತೊಗೊಂಡಿರ್ತೀರಿ. ಮೊದಲು ಏನಾಗ್ತಿತ್ತು, ನೀವು ATM ತೊಗೊಂಡ ನಂತರ 2-3 ದಿನದಲ್ಲಿ ಆಟೋಮೆಟಿಕ್ಕಾಗಿ ಆ್ಯಕ್ಟಿವ್ ಆಗಿ ನೀವು ATM ಪಿನ್ ಸೆಟ್ ಮಾಡದೇನೆ ನೀವು ಏನು ಮಾಡ್ಬೋದಾಗಿತ್ತು, ಫೋನ್ಪೇಯನ್ನು ಸ್ಟಾರ್ಟ್ ಮಾಡ್ಬೋದಾಗಿತ್ತು. ಯಾವಾಗ ಅಂದರೆ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಇದ್ದಾಗ ನೀವು ATM ಪಿನ್ ಸೆಟ್ ಮಾಡಲಾರ್ದೆ ಏನು ಮಾಡ್ಬೋದು, ಫೋನ್ಪೇಯನ್ನು ಸ್ಟಾರ್ಟ್ ಮಾಡ್ಬೋದಾಗಿತ್ತು. ಆದರೆ ಇವಾಗ ಏನಾಗಿದೆ, ನೀವು ಕಂಪಲ್ಸರಿಯಾಗಿ ATM ಪಿನ್ನನ್ನು ಸೆಟ್ ಮಾಡಬೇಕು. ನೀವು ATM ಪಿನ್ನನ್ನು ಸೆಟ್ ಮಾಡದೇ ಇದ್ದರೆ ಡೆಬಿಟ್ ಕಾರ್ಡ್ ಮೂಲಕ ನಿಮ್ಮ ಒಂದು ಫೋನ್ಪೇ ಸ್ಟಾರ್ಟ್ ಆಗೋದಿಲ್ಲ. ಅದಕ್ಕಾಗಿ ನೀವು ATMಗೆ ಹೋಗಿ ಏನು ಮಾಡಬೇಕು, ನಿಮ್ಮ ATM ಪಿನ್ನನ್ನು ಸೆಟ್ ಮಾಡಬೇಕು. ಎಲ್ಲಿ ಹೋಗ್ಬೇಕು ATM, ಯಾವ ATMಗೆ ಹೋಗ್ಬೇಕಪ್ಪ ಅಂದರೆ ಕೆನರಾ ಬ್ಯಾಂಕಿನ ಒಂದು ATMಗೆ ಹೋಗಿ ಅಲ್ಲಿ ನಿಮ್ಮ ಅಕೌಂಟಿನ ಒಂದು ಡೆಬಿಟ್ ಕಾರ್ಡಿನ ಒಂದು ಪಿನ್ನನ್ನು ಸೆಟಪ್ ಮಾಡ್ಕೊಂಡು ಬಂದರೆ ನಿಮ್ಮ ಫೋನ್ಪೇ ಸ್ಟಾರ್ಟ್ ಆಗುತ್ತೆ. ಮತ್ತು ಇನ್ನೊಂದು ಪ್ರಾಬ್ಲಮ್ ಏನಪ್ಪ ಅಂದ್ರೆ ನೋ ಅಕೌಂಟ್ ಫೌಂಡ್. ನೋ ಅಕೌಂಟ್ ಫೌಂಡ್ ಯಾಕೆ ತೋರಿಸುತ್ತೆ, ಏನಪ್ಪ ಅಂದರೆ ನೀವು ಅಕೌಂಟನ್ನು ಆ್ಯಡ್ ಮಾಡಲು ಹೋಗಿರ್ತೀರಿ. ಫೋನ್ಪೇಯಲ್ಲಿ ಅಕೌಂಟನ್ನು ಆ್ಯಡ್ ಮಾಡುತ್ತಿರುವಂಥ ಸಂದರ್ಭದಲ್ಲಿ ನಿಮಗೆ ಈ ಥರನಾಗಿ ತೋರಿಸುತ್ತೆ. ಯಾಕೆ ತೋರಿಸುತ್ತೆಪ್ಪ ಅಂದರೆ ನಿಮ್ಮ ಅಕೌಂಟಿಗೆ ಅಂದರೆ ನಿಮ್ಮ ಬ್ಯಾಂಕಿನಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಕೌಂಟಿಗೆ ನಿಮ್ಮ ಫೋನ್ ನಂಬರ್ ಲಿಂಕ್ ಇರಲಾರ್ದಂಥ ಒಂದು ಸಂದರ್ಭದೊಳಗೆ ಈ ಥರನಾಗಿ ತೋರಿಸುತ್ತೆ. ಅದಕ್ಕಾಗಿ ನೀವು ಏನು ಮಾಡಬೇಕಪ್ಪ ಅಂದ್ರೆ ನೀವು ಫೋನ್ಪೇಯಲ್ಲಿ ಏನು ಯೂಸ್ ಮಾಡ್ತಿರ್ತಿರಲ್ಲ, ನಿಮ್ಮ ಮೊಬೈಲಲ್ಲಿ ನಂಬರ್ ಹಾಕಿರ್ತಿರಲ್ಲ, ಆ ನಂಬರು ಮತ್ತು ನಿಮ್ಮ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿರುವ ನಂಬರ್ ಸೇಮ್ ಆಗಿದ್ದಾಗ ಮಾತ್ರ ಈ ಒಂದು ನೋ ಅಕೌಂಟ್ ಫೌಂಡ್ ಅನ್ನುವಂಥ ಒಂದು ಎರರನ್ನು ನಿಮ್ಮ ಫೋನ್ಪೇಯಲ್ಲಿ ತೋರಿಸುವುದಿಲ್ಲ. ಅದಕ್ಕಾಗಿ ಫ್ರೆಂಡ್ಸ್ ಏನು ಮಾಡಬೇಕು, ನೀವು ನಿಮ್ಮ ಬ್ಯಾಂಕಿಗೆ ಹೋಗಿ ನಿಮ್ಮ ಅಕೌಂಟಿಗೆ ಏನು ಮಾಡಬೇಕು, ನೀವು ಯೂಸ್ ಮಾಡುವಂಥ ಮೊಬೈಲ್ ನಂಬರನ್ನೇ ಲಿಂಕ್ ಮಾಡಿದಾಗ ನಿಮ್ಮ ಒಂದು ಫೋನ್ಪೇ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್.
ಫ್ರೆಂಡ್ಸ್, ಇಷ್ಟೆಲ್ಲ ಆದರೂ ನಿಮ್ಮ ಫೋನ್ಪೇ ಇನ್ನೂ ಸ್ಟಾರ್ಟ್ ಆಗ್ತಿಲ್ಲಪ್ಪ ಅಂದರೆ ನಿಮ್ಮ ಸಮಸ್ಯೆಯನ್ನು ನಿಮ್ಮ ಈ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಕಮೆಂಟ್ ಮಾಡಿ. ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರವನ್ನು ಮುಂದಿನ ವಿಡಿಯೋದಲ್ಲಿ ನಾನು ಕೊಡುತ್ತೇನೆ ಮತ್ತು ಕಮೆಂಟಲ್ಲಿಯೂ ಕೂಡ ರಿಪ್ಲೈ ಮಾಡಲು ಪ್ರಯತ್ನಿಸುತ್ತೇನೆ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಇದೇ ರೀತಿಯ ಒಂದು ಹೆಚ್ಚಿನ ಮಾಹಿತಿಗಳನ್ನು ನೋಡಲು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ನೀವು ಕಂಡುಕೊಂಡಿದ್ರೆ ಬೇರೆಯವರಿಗೂ ಕೂಡ ನೀವು ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ಅವರು ಕೂಡ ಫೋನ್ಪೇ ಮಾಡಿಕೊಂಡು ತಮ್ಮ ಕೆಲಸವನ್ನು ಸುಲಭವಾಗಿಸಿಕೊಳ್ಳಿ ಅಂತ ಈ ವಿಡಿಯೋವನ್ನು ಮುಗಿಸೋಣ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಭೇಟಿ ಹೋಗೋಣ. ಥ್ಯಾಂಕ್ಸ್.